ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಆ್ಯಂಡ್ ಇದು ನನ್ನ ವೆರಿ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ನಾನು ಇವತ್ತು ವ್ಲಾಗ್ ಮಾಡೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಫ್ಯಾಮಿಲಿ ಎಲ್ಲರೂ ನಮ್ಮೂರು ಶ್ರಾವಣ ಬೆಳಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಫೈನಲಿ ರೀಚ್ ಆದ್ವಿ. ಇವಾಗ ಒಂದು 10 ಮಿನಿಟ್ಸ್ ಆಗಿರ್ಬೋದು ಬಂದ್ವಿ. ಸೊ ಇನ್ನು ಇದೇ ವ್ಲಾಗಲ್ಲಿ ಕಂಟಿನ್ಯೂಷನಲ್ಲಿ ಬರುತ್ತೆ. ನಾಳೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ಕೀಪ್ ವಾಚಿಂಗ್. ಹಲೋ, ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿನ್ನೆ ಹೇಳಿದ್ದೆ ಇದೇ ವ್ಲಾಗ್ ಕಂಟಿನ್ಯೂಷನಲ್ಲಿ ನಾಳೆ ಎಲ್ಲಿಗೆ ಹೋಗ್ತೀವಿ ಅಂತ ಬರುತ್ತೆ ಅಂತ. ಸೊ ನಾವು ಇವತ್ತು ಹೋಗ್ತಾ ಇರೋದು ಹರಿಹಳ್ದಮ್ಮ ದೇವಸ್ಥಾನಕ್ಕೆ. ಸೊ ನೆಕ್ಸ್ಟು ರೆಡಿ ಆದ್ಮೇಲೆ ಸಿಗ್ತೀನಿ. ಬಾಯ್. ಸುಂದರಿ ಎಂದಿಗೆ ಕಂಗಳು ದೋಸ್ತಿಯ ಮರೆತವು ಕಂಗಳು. ಅಜ್ಜಿ ಹೆಂಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತದೆ. ಇವಾಗ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದಮೇಲೆ ಯಾರ್ಯಾರು ಹೆಂಗೆ ಕಾಣ್ತಾರೆ ಅಂದ್ಬಿಟ್ಟು ಹಾಕ್ತೀನಿ ನೋಡಿ. ಇವಾಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆಗ ಪೂಜೆ ಎಲ್ಲ ಮುಗೀತು. ನಾನು ಮತ್ತು ನಮ್ಮಮ್ಮ ಏನಂತಾರೆ ಅದನ್ನು ತಡೆ ಹೊಡ್ಸೋದಕ್ಕೆ ಪೂಜೆ ಸಾಮಾನು ತರೋದಕ್ಕೆ ಹೋಗ್ತಾ ಇದ್ದೀವಿ. ಮೇ ಬಿ ನಿಮಗೆ ಕರೆಕ್ಟಾಗಿ ಕೇಳಿಸ್ತಿರಲ್ಲ, ರೋಡು ಜೋರಾಗಿ ಮಾತಾಡೋಕ್ಕಾಗಲ್ಲ. ಅಂಗಡಿಗಳೆಲ್ಲ ಕ್ಲೋಸು ಗೈಸ್, ಎಲ್ಲೂ ಸಿಗ್ತಾನೆ ಇಲ್ಲ. ನೋಡ್ಬೇಕು. ಯಪ್ಪ ಯಾವುದೋ ಒಂದು ಅಂಗಡಿ ಓಪನ್ ಇತ್ತು, ಸಿಗ್ತಾ ಇದೆ. ತುಂಬ ರಶ್, ಶೆಕೆ ಶೆಕೆ. ಪೂಜೆ ಸಾಮಾನೆಲ್ಲ ತಂದಿದ್ವಲ್ಲ, ಅದನ್ನು ಕೋಳಿ ಕಟ್ ಮಾಡ್ತಾರೆ. ಅಲ್ಲಿಗೆ ತಗೊಂಡು ಹೋಗಬೇಕು. ಅಲ್ಲಿ ಪೂಜೆ ಮಾಡಿಸಿ ಕೋಳಿ ಕಟ್ ಮಾಡೋದು. ಪಪ್ಪ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಳಿ. ಹಾಯ್. ಆಗ ನಾವು ಪೂಜೆ ಮಾಡಿಸಿ ಕೋಳಿನ ಕಟ್ ಮಾಡೋಕ್ಕೆ ಬಂದಿದ್ದೀವಲ್ವ, ಸೊ ಆ ಜಾಗದಲ್ಲಿ ಇದ್ದೀವಿ. ಇವಾಗ ನಾನು ಅಲ್ಲಿ ಹೋಗ್ಬಿಟ್ಟು ಜೋರಾಗಿ ಮಾತಾಡ್ಕೊಂಡು ಹೋಗೋಕ್ಕಾಗಲ್ಲ, ಆಮೇಲೆ ಹುಚ್ಚಿ ನೋಡ್ತಾರೆ. ಅದಕ್ಕೆ ಈ ಕಡೆಯಿಂದನೇ ಮಾಡ್ತಾ ಇದ್ದೀನಿ. ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ಇವಾಗ ಬೆಂಗಳೂರಲ್ಲೆಲ್ಲ ಮಾರ್ಕೆಟ್ ಥರ ಇರುತ್ತೆ, ಆದರೆ ಇಲ್ಲಿ ಸಂತೆ ಥರ ಮಾಡ್ತಾರೆ. ಅಂದರೆ ಸೇಮ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಇರುತ್ತೆ ಅಲ್ಲಿ. ಸೊ ಬನ್ನಿ ತೋರಿಸ್ತೀನಿ ಅಲ್ಲಿ ಹೆಂಗಿರುತ್ತೆ. ಹಾಯ್ ಹೇಳು. ಹಾಯ್. ಏನು ತರಕಾರಿ ಶಾಪಿಂಗ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೀಗಡಿ ತಗೊಂತಾ ಇರೋದು ಇಲ್ಲ ಅಂಕಲ್, ನಿಮ್ನು ತೋರಿಸ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಚಿಕ್ಕದು ಅವರು ನಿನ್ನ ತೋರಿಸ್ಕೊಂತ ಇದೆಯಾ ಅಂದ್ರು, ಅದಕ್ಕೆ ಇಲ್ಲ ಅಂಕಲ್ ನಿಮ್ನು ತೋರಿಸ್ತೀನಿ ಅಂತ ಅಂದೆ. ಯಾವ ಊರಲ್ಲಿತ್ತು ಪಾವದು ಕೇಳಿ. ಸೀಗಡಿ ತಗೊಂಡಿದ್ದಾಯ್ತು. ಮ್ಯಾಂಗೋ ಶಾಪಿಂಗ್. ಮ್ಯಾಂಗೋ ತಗೊಳಕ್ ಹೋಗೋಣ ಬನ್ನಿ. ನಡಿ, ಕಾರ್ ಬರ್ತೈತೆ. कैसा लगा मेरा मजाक? ಯಪ್ಪ ಹೆವಿ ಶೆಕೆ ಗೈಸ್. ಇಲ್ಲಿ ಬೆಂಗಳೂರೇ ಶೆಕೆ ಅಂದರೆ ಇದು ಬೆಂಗಳೂರಿಗಿಂತ ದೊಡ್ಡ ಶೆಕೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಅವರು ಚೇಂಜ್ ಇಸ್ಕೊಂಡು ಬರ್ತೀನಿ ಅಂತ ಹೋದ್ರು, ಇನ್ನೂ ಬಂದಿಲ್ಲ. ಬರ್ತಾ ಇದ್ದಾರೆ. ಇವಾಗ ಎಲ್ಲ ತಗೊಂಡಿದ್ದಾಯಿತು. ಸೊ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ, ಬೆಂಗಳೂರಿಗಿಂತ ಇಲ್ಲಿ ರೇಟ್ ಜಾಸ್ತಿ ತಾನೆ, ಕಡಿಮೆ ತಾನೆ.
ಯಾಕೆ ಗೊತ್ತಾ ಗೈಸ್, ಇಲ್ಲೇ ಬೆಳೀತಾರೆ ಇಲ್ಲೇ ಮಾರ್ಬಿಡ್ತಾರಲ್ವ, ಅದಕ್ಕೆ ಕಡಿಮೆ ಇಲ್ಲಿ ಸರ್. ಹಿಂಗೆ ನಾವು ಮೂರು ಬರೀ ಇಂಥದೆಯಾ? ನಮ್ಮ ಮಮ್ಮಿ ಪಾಪಚ್ಚಿ ಕಾರಲ್ಲೇ ಕುತ್ಕೊಂಡಿದ್ದಾರೆ. ಶುಡು ಚೂಚು ಚೂಚು ಯಾರೋ ಅದು ಕೆಜಿಲಿ ಅಮ್ಮ 100 ರೂಪಾಯಿ ಕೆಜಿನ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಂಗೆ ಹೇಗೆ ಅನಿಸ್ತಾ ಇದೆ? ಸ್ಟಾರ್ಟ್ ಮಾಡ್ತಿದ್ದಾಳೆ ನನ್ನ ಮಗಳು. ದಿನ ಬೇರೆಯವ್ರ ಬ್ಲಾಗ್ ನೋಡ್ತಾ ಇದ್ಲು, ನಾನು ಆಡ್ಕೋತಾ ಇದ್ದೆ. ಇವತ್ತು ಅವಳೇ ಮಾಡ್ತಿದ್ದಾಳೆ. ನಾವು ಮನೆಗೆ ಬಂದ್ವಿ. ಇವಾಗ ಅಲ್ಲಿ ಚಿಕನ್ ಅಲ್ಲ ಕೋಳಿ ಕಟ್ ಮಾಡಿದ್ವಿ ಅಲ್ವಾ, ಅದನ್ನು ಇವಾಗ ಪ್ರಿಪೇರ್ ಮಾಡಬೇಕು. ಅದ್ರ ಜೊತೆಗೆ ಸೀಗಡಿನೂ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಬನ್ನಿ ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಇವಾಗ ನಮ್ಮ ಮಮ್ಮಿ ನಾನ್ ವೆಜ್ ಮಾಡ್ತಾ ಇದ್ದಾರಲ್ವ, ಸೊ ಅದಕ್ಕೋಸ್ಕರ ಯಾವಾಗಲೂ ನಾನೇ ಹೆಲ್ಪ್ ಮಾಡೋದು ನಮ್ಮ ಮನೇಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ಇಲ್ಲಿ ಊರಲ್ಲೂ ಕೂಡ ನಾನೇ ಹೆಲ್ಪ್ ಮಾಡಬೇಕಲ್ವ, ಅದಕ್ಕೆ ನಾನೇ ಹೆಲ್ಪ್ ಮಾಡ್ತೀನಿ. ಇವತ್ತು ನಮ್ಮ ಅಮ್ಮಗೆ ಫುಲ್ಲು ನೋಡಿ ಇಷ್ಟು ಬಿಡಿಸ್ದೆ, ಇನ್ನೊಂದು ಸ್ವಲ್ಪ ಬಿಡಿಸ್ದೆ ಹಂಗೆ. ಈಗ ನೀನು ಇವಾಗ ಏನು ಕುತ್ಕೊಂಡೆ? ಅಮ್ಮ ಇದು ಎಲ್ಲ ಆಯ್ತು, ಎದ್ದು ಕೊಡಿ ನಡಿ. ನಮ್ಮಮ್ಮ ನ್ಯಾಚುರಲ್ ಪುದೀನ ಕಿತ್ತಾ ಇದ್ದಾರೆ ಗೈಸ್. ನ್ಯಾಚುರಲ್ ನಮ್ಮಮ್ಮ ನ್ಯಾಚುರಲ್ ಆಗಿರೋ ತಿಂದಿನೇ ನಾನು ನ್ಯಾಚುರಲ್ ಆಗಿ ಸಕ್ಕತ್ತಾಗಿದ್ದೀನಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಅಮ್ಮ ಎಷ್ಟು ಸ್ಮೆಲ್ ಇದೆ ತೋರಿಸ್ತಾರೆ. ನಾನು ಹೊಡೆದಾಕ್ಬಿಡ್ತೀನಿ ಪ್ರತಿಯೊಂದು ವಿಡಿಯೋ ಮಾಡಿದ್ರೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಾವೇ ಅವಾಗ ಊರಿಗೆ ಬರ್ತೀವಲ್ಲ, ಅವಾಗ ನೆಟ್ಬಿಟ್ಟು ಹೋಗಿರ್ತೀವಿ. ಅವಾಗ ನೆನ್ನೆನು ಫುಲ್ಲು ನಾನೇ ತಗೊಬಂದಿರೋದು. ಅಷ್ಟು ದೂರ ಹಿಂದೆ ಗಾಯಿಸೋದು ಅಂತಾರೆ, ನೀರು ಬರ್ತದೆ ಟ್ಯಾಂಕ್, ಅಷ್ಟು ದೂರ ಇದೆ. ಅಲ್ಲಿಂದ ನೆನ್ನೆ ಫುಲ್ಲು ನಾನೇ ನೀರು ತಗೊಬಂದು ಮನೆ ಫುಲ್ಲು ತುಂಬಿಸಿದ್ದೀನಿ. ಅಂದರೆ ಇವಾಗ ನೋಡಿ ನಮ್ಮಮ್ಮ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಅನ್ರೆಸ್ಪೆಕ್ಟ್. ನಾನೇನು ಹೆಲ್ಪ್ ಮಾಡಿಲ್ಲ ಗೈಸ್, ಎಲ್ಲ ನಮ್ಮ ಮಮ್ಮಿನೇ ಮಾಡಿದ್ದು. ಏನು ಅನ್ನ ಸಾಕು ಅಷ್ಟೆ. ತಿಂದ್ಬಿಟ್ಟು ಹೇಳ್ತೀನಿ ಹಂಗಿದೆ ಅಂತ. ಚೆನ್ನಾಗಿದೆ ಹಂಗಿದೆ, ಚೆನ್ನಾಗಿದೆ. ಊಟ ಮಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತಲ್ವಾ, ಅದಕ್ಕೆ ಊಟ ಮಾಡಿ ಮಲಗಿ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಈವ್ನಿಂಗೆ ನೋಡಿ ಫುಲ್ಲು ಮಳೆ ಬರೋ ಥರ ಆಗಿದೆ. ಬನ್ನಿ, ಅಂಕಲ್ ಬಂದರು, ಅದಕ್ಕೆ ಸ್ಮೈಲ್ ಮಾಡ್ತಾರೆ. ಇಲ್ಲಿ ಎಲ್ಲ ಫುಲ್ಲು ನೀರು ಹಿಡಿತಾ ಇದ್ದಾರೆ. ನಮ್ಮ ದೊಡ್ಡಜ್ಜಿ, ನಮ್ಮ ಚಿಕ್ಕಜ್ಜಿ ಎಲ್ಲರೂ ನೀರು ಹಿಡಿತಾ ಇದ್ದಾರೆ. ನಾನು ನಮ್ಮ ಮನೆ ಹಿಂದೆ ಹೆಂಗಿದೆ ಅಂತ ತೋರಿಸ್ತೀನಿ. ಎಮ್ಮೆ, ಅಲ್ಲಿ ಎಮ್ಮೆನೇ ಕಟ್ಟಾಕಿಲ್ಲ ಕಣೋ. ನೋಡಿ ಇದು ಫುಲ್ಲು ಗಾರ್ಡನ್ ಥರ ಆಯಿತಾ, ಆದರೆ ಇಲ್ಲೆಲ್ಲ ಫುಲ್ಲು ಗಿಡಗಳು ಬೆಳ್ಕೊಂಡು ಒಳ್ಳೆ ಕಾಡು ಥರ ಆಗ್ಬಿಟ್ಟಿದೆ. ನೋಡಿದ್ರಲ್ವ, ಇದು ಹೈಬಿಸ್ಕಸ್ ಬಿಡುತ್ತಲ್ವ, ಆ ಗಿಡ ಇದು. ಆದರೆ ಒಂದು ಹೈಬಿಸ್ಕಸ್ ಗಿಡ. ಇನ್ನೊಂದು ಏನು ಗೊತ್ತಾ, ಆ್ಯಕ್ಚುಲಾಗಿ ಈ ಊರಲ್ಲಿ ಅಷ್ಟು ನೀರು ಫೆಸಿಲಿಟೀಸ್ ಇಲ್ಲ ಆಯಿತಾ. ಸೊ ಇವಾಗ ಒಂದು ಡ್ರಾಪ್ ಕೂಡ ಮನೇಲಿ ನೀರಿದ್ದಿಲ್ಲ. ಅದಕ್ಕೇ ನಾವು ಒಂದು ಮಾಸ್ಟರ್ ಪ್ಲ್ಯಾನ್ ನಾರ್ಮಲ್ ಪ್ಲ್ಯಾನ್ ಮಾಡಿ ಪಕ್ಕದ ಮನೆ ಅವ್ರದ್ದು ನೀರು ಹಾಕ್ಕೊಂಡು ಪೈಪ್ ಹಾಕ್ಕೊಂಡು ಹಿಡ್ಕೊತಾ ಇದ್ದೀವಿ. ಸೊ ನಾನು ಮಾಡಿರೋ ಈ ಒಂದು ಫಸ್ಟ್ ವ್ಲಾಗ್ನ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಏನಾದರೂ ತಪ್ಪಾಗಿದ್ದರೆ, ನಾನು ಅದನ್ನು ತಿದ್ಕೋಬೇಕಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಸರಿ ಮಾಡಿಕೊಂಡು ನಾನು ಕ್ಲೀನಾಗಿ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು
ಈ ವ್ಲಾಗ್ನ ನೋಡಿರೋದಕ್ಕೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಷ್ಟೇ.